ನಾನು ಇವತ್ತು ವರ್ಷವೂ ನನ್ನ ಸ್ನೇಹಿತರುಗಳು, ನನ್ನ ಅಭಿಮಾನಿಗಳು, ಅವಳಿ ಎಲ್ಲ ಮುಖಂಡರುಗಳು, ಸ್ನೇಹಿತರು ಎಲ್ಲರೂ ಸೇರಿ ಅದ್ದೂರಿ ಆಚರಣೆ ಮಾಡ್ತಾರೆ. ನನ್ನ ಅಜೆಂಡಾ ಬಡವರಿಗೆ ಏನಾದ್ರು ಮಾಡ್ಬೇಕು ಅಷ್ಟೇ. ನನ್ನ ಅಜೆಂಡಾ ಬೇರೆ ಏನಿಲ್ಲ. ನಾನು ಇನ್ನೇನು ರಾಜಕೀಯವಾಗಿ ನಾನು ಕೊಡ್ಬೇಕು ಅದ್ ಕೊಡ್ಬೇಕು ಅಂತ ಇಲ್ಲ. ನನ್ನ ರಾಜಕೀಯ ಅಜೆಂಡಾ ಬಡವ್ರ ಜೊತೆ ನಾವು ಇರಬೇಕು, ಬಡವರಿಗೆ ಸೇವೆ ಮಾಡಬೇಕು. ಈ ಅಜೆಂಡಾ ಇಟ್ಕೊಂಡಿದ್ದೀನಿ. ಇವತ್ತೇನು ಒಂದು 2,000 ಜನಕ್ಕೆ ಸೀರೆ ವಿತರಣಾ ಕಾರ್ಯಕ್ರಮ, ಆಟೋ ಡ್ರೈವರ್ಗಳಿಗೆ ಆಟೋ ಬಸ್ಗಳನ್ನ ಕೊಡ್ಬೇಕು ಅಂತ ಒಂದು ತೀರ್ಮಾನ ಮಾಡಿ ಊಟದ ವ್ಯವಸ್ಥೆಯಲ್ಲಿ ಮಾಡಿದ್ದೀವಿ. ಇವತ್ತು ನನಗೆ ಖುಷಿ ಐತೆ. ಏನ್ ಗೊತ್ತಾ, ನಮ್ಗೆ ಅಧಿಕಾರ ಇಲ್ದಿರೋ ಕೂಡ ಅಧಿಕಾರ 19-20 ವರ್ಷ ಆಯ್ತು. ಇದರ ಕೂಡ ನನ್ನ ಸ್ನೇಹಿತರುಗಳು, ನನ್ನ ಆತ್ಮೀಯ ಸ್ನೇಹಿತರುಗಳು ಎಲ್ಲರೂ ಸೇರಿ ಎಲ್ಲ ಮಾಡ್ಲೇಬೇಕು ಹುತಾಭವನ ಅಂತ ಹೇಳಿ ಹುತಾಭ ಮಾಡ್ತಾವ್ರೆ. ನಾನು ಅವರಿಗೆ ಮೊದಲಿಗೆ ಅಭಿನಂದನೆ ಹೇಳ್ತೀನಿ. ಯಾಕೆಂದ್ರೆ ನಾನು ಮಾಡಲ್ಲ ಅವೆಲ್ಲ, ನಾನು ಎಲ್ಲ ಮಾಡೋದು ನನ್ನ ಸ್ನೇಹಿತರು ಮಾಡೋದು. ಅವರೆಲ್ಲರಿಗೂ ಅಭಿನಂದನೆ ಹೇಳ್ತೀನಿ. ಅದರಲ್ಲೂ ಗಿರೀಶ, ಚಂದ್ರಪ್ಪ, ಹನುಮಂತಪ್ಪ, ಗಣೇಶ, ಹೇಮಂತ ಇವರೆಲ್ಲರೂ ಸೇರಿ ಒಟ್ಟಿಗೆ ಮಾಡ್ಬೇಕು ನಾವು ತೀರ್ಮಾನ ಮಾಡವ್ರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಯಾಕೆಂದ್ರೆ ಅವರೆಲ್ಲ ನಮ್ಮ ಜೊತೆ ಇದ್ರೆ ಮಾತ್ರ ಇಂಥವೆಲ್ಲ ಮಾಡಕ್ಕಾಗೋದು. ಇದ್ರ ಮಾಡಕ್ ಆಗಲ್ಲ. ಯಾವ್ದು ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆಯಕ್ಕಾಗಲ್ಲ. ಎಲ್ಲಾರು ಚಪ್ಪಾಳೆ ಹೊಡೆದ್ರೆ ಮಾತ್ರ ಇಂಥ ಒಳ್ಳೆ ಕೆಲಸ ಮಾಡಕ್ಕಾಗೋದು. ಆ ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ಜೊತೆ ಯಾವತ್ತೂ ಎಲ್ಲಾರು ಕೈ ಜೋಡಿಸ್ತಾರೆ, ಮುಂದೇನು ಜೋಡಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. BBMP ಚುನಾವಣೆ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದ್ರೆ 4 ವರ್ಷ ಕಳೆದೋಯ್ತಾರೆ. 4 ವರ್ಷ ಕಳೆದೋಯ್ತು BBMP ಚುನಾವಣೆ. ಯಾವ ಮಾಡಿದ್ರು ಕೂಡ ನಾವಂತೂ ರೇಸ್ ನಲ್ಲಿ ಇರ್ತೀವಿ. ನನಗೆ ಯಾರು ಬೇಕೋ ಅವ್ರಿಗೆ ಒಂದು ಸೀಟ್, ಒಂದೆರಡು ಸೀಟ್ ಅನ್ನು ತಗೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅದು ಕೊಡಿಸ್ತೀನಿ, ಗೆಲ್ಲಿಸ್ತೀನಿ ಅವ್ರನ್ನ ನಮ್ಮ ವಿಭಾಗದಲ್ಲಿ. ಅದು ರಾಜಕಾರಣದಲ್ಲಿ ನನ್ಗೆ ಏನ್ ಗೊತ್ತೇನ್ರಿ, ರಾಜಕಾರಣದಲ್ಲಿ ನಾನು ಜಾಸ್ತಿ ಸಾಲ ಮಾಡಕ್ ಆಗಲ್ಲ. ಯಾಕೆಂದ್ರೆ ಅದು ನನ್ನ ಮೊದ್ಲಿಂದ ನಡ್ಕೊಂಡ್ ಬಂದಿರೋ ದಾರಿ ಇದ್ ನನಗೆ. ಸಾಲ ಮಾಡಕ್ ಆಗಲ್ಲ. ಯಾಕೆಂದ್ರೆ ಸಾಲ ಮಾಡಂಗಿದ್ರೆ ಈ 2 ಟರ್ಮ್ 3 ಟರ್ಮ್ ನಾನೇ ಅಧಿಕಾರದಲ್ಲಿ ಇರ್ತಾ ಇದ್ದೆ. ನನಗೆ ಅಧಿಕಾರ ಬೇಕು ಅನ್ನಂಗಿದ್ರೆ ನಾನು ಬೇರೆ ಯಾರು ಅಧಿಕಾರ ಮಾಡ್ತೀನಿ. ನಮ್ಮ ಮನೆಗೆ ಅಧಿಕಾರ ಮಾಡಕ್ ಕುಂತಿದ್ದೆ. ಅದಿಲ್ಲ. ನನಗೆ ಅಧಿಕಾರವನ್ನ ಹಂಚಿಕೆ ಮಾಡ್ಬೇಕು. ಹಂಚಿಕೆ ಮಾಡೋದ್ರಲ್ಲಿ ನಾನು ಯಶಸ್ವಿ ಆಗಿದ್ದೀನಿ. ನಾನೇ ನಿಂತ್ಕೊಂಡು ನನ್ನ ಮಕ್ಕಳನ್ನೇ ನಿಂತ್ಕೊಂಬಂದು ಅಂತ ತೀರ್ಮಾನವನ್ನ ಜನನೇ ಹೇಳಿದ್ರು. ಆದ್ರೆ ನಾನು ತಗೊಳ್ಳಿಲ್ಲ ಅದನ್ನ. ಯಾಕೆ ಅಧಿಕಾರ ಹಂಚಿಕೆ ಎಲ್ಲಾರ್ಗು ಆಗ್ಬೇಕು, ಅಧಿಕಾರ ಬರ್ಬೇಕು, ಎಲ್ಲಾರ್ಗು ಅಧಿಕಾರ ಬರ್ಬೇಕು. ಆ ತೀರ್ಮಾನವನ್ನ ನಾನು ತಗೊಂಡು ಇವತ್ತು ನಾನು ಮುಂದೇನು ಅಷ್ಟೇ, ನಾನೇನು ಮಹಾನಗರ ಪಾಲಿಕೆ ಬರಲ್ಲ. ಮುಂದೇನು ಅಷ್ಟೇ, ನನ್ಗೆ ಯಾರು ಬೇಕೋ ಅವ್ರಿಗೆ, ಏನು ಒಳ್ಳೆ ಕೆಲಸ ಮಾಡೋರ್ಗೆ, ಸಮಾಜದಲ್ಲಿ ಒಳ್ಳೆ ಹೆಸರಿರೋರ್ಗೆ, ಬಡವ್ರ ಜೊತೆ ಸ್ಪಂದಿಸೋರ್ಗೆ ಅಂತವ್ರನ್ನ ಮಾಡ್ತೀನಿ. ಇಷ್ಟೇ ನನ್ನ ಅಜೆಂಡಾ.